ನಾನು ನಿಮ್ಮನ್ನು ಅಮಿತ್ ಶಾ ಮತ್ತು ದೇವೇಗೌಡರಿಗೆ ಕಂಪೇರ್ ಮಾಡ್ತೀನಿ. ಯಾಕೆ ಅಂತ ಕೇಳಿ, ರಾಜಕಾರಣದಲ್ಲಿ ಅವರು ಒಂದಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಯಾರನ್ನು ಹೆಂಗೆ ಕಟ್ಟಾಕಬೇಕು ಅಥವಾ ಯಾರನ್ನ ಅಂದರೆ ಸೋಲಿಸ್ಬೇಕು, ಈ ರೀತಿಯಾದಂಥ ಒಂದಷ್ಟು ಸ್ಟ್ರಾಟಜಿಗಳು ಮಾಡ್ಕೊಂಡು ಬರ್ತಾರೆ. ಬಟ್ ಸಿನಿಮಾದಲ್ಲಿ ನೀವು ಪಬ್ಲಿಸಿಟಿ ಗಿಮಿಕ್ ಮಾಡೋದ್ರಲ್ಲಿ ಚಾಣಕ್ಯರಂತಂತೇಳಿ ಒಂದು ಹೆಸರು ಕೂಡ ಇದೆ. ಅಂದರೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಎತ್ತಿದ ಕೈ, ಪ್ರೇಮ್ ಒಂದು ಸಣ್ಣ ಒಂದು ಫೋಟೋ ಇಟ್ಕೊಂಡು ಅದನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕೋ ಅದೆಲ್ಲವನ್ನೂ ಕೂಡ ಮಾಡ್ತಾರೆ ಅಂತ ಒಂದು ಮಾತಿದೆ. ಆದರೆ ಇನ್ನೊಂದೇನಪ್ಪ ಅಂತಂದರೆ, ಪಬ್ಲಿಸಿಟಿಗೆ ಇಂಪಾರ್ಟೆನ್ಸ್ ಕೊಟ್ಟಷ್ಟು ಕತೆಗೆ ಇಂಪಾರ್ಟೆನ್ಸ್ ಕೊಡ್ತಾರಾ ಅನ್ನೋದು ನನ್ನ ಪ್ರಶ್ನೆ. ಒಂದು ನಾನು ಪ್ರತಿ ಸಿನಿಮಾ ಮಾಡಿದ್ದು ಅಷ್ಟೇ, ಎಲ್ಲ ಸಿನಿಮಾಗಳನ್ನು ತೊಗೊಂಡೋಗಿ ರೀಚ್ ಆಗಬೇಕು ಜನಗಳಿಗೆ ಅಂತ ಮಾಡ್ತೀನಿ ನಾನು, ಯಾವುದೇ ಆಗಲಿ. ಯಾಕಂದರೆ ನಾನೊಬ್ಬ ಮಾರಾಟಗಾರ. ನಾನು ಏನಾದರೂ ಒಂದು ವಸ್ತು ಮಾರ್ತೀನಿ ಅಂತಂದರೆ ಅದನ್ನು ನಾನು ಹೇಳಲೇಬೇಕು. ಸೊ ಹಿಂಗಿದೆ ನನ್ನ ವಸ್ತು, ಹಿಂಗಿದೆ, ಹಣ ತಗೊಳ್ಳಿ. ರಸ್ತೆಲಿ ಹೋಗಿ, ಈಗ ಒಬ್ಬ ಸೈಕಲಲ್ಲಿ ಹಾಕೊಂಡು ಯಾವುದೋ ಒಂದು ತರಕಾರಿ ಮಾರ್ಕೊಂಡು ಹೋಗಲಿ, ಯಾವುದೋ ಒಂದು ಬೇರೆ ಏನೇ ಮಾರ್ಕೊಂಡು ಹೋಗಲಿ, ಕೂಕೊಂಡು ಹೋಗ್ತಾನೆ ಅವನು, ಇದಿದೆ ಅದಿದೆ ಅಂತ. ಅವರು ಒಂದು ಸರಿ ತಗೋತಾರೆ, ಒಂದು ಸರಿ ತಗೊಂಡು ಅವನ ಹತ್ರ ಚೆನ್ನಾಗಿತ್ತು ಅಂದ್ಕೊಳ್ಳಿ, ಮತ್ತೆ ಮಾರನೇ ಸಹ ಕಾಯ್ತಾ ಇರ್ತಾರೆ ಹೊಸಲ್ಲಿ ಬಂದ್ಬಿಟ್ಟು, ಬರ್ತಾನೇನೋ ಅವನು ಅಂತ. ಆ ಥರ ವ್ಯಕ್ತಿ ನಾನು. ಆ ಥರ ಯಾರಾದ್ರೂ ಕಾಯ್ತಾನೆ ಇರ್ತಾರೆ. ಯಾಕೆಂದರೆ ಇವತ್ತಿನವರೆಗೂ ನಾನು ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ತೊಂದರೆ ಕೊಟ್ಟಿಲ್ಲ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಹೋಗಿದೆ. ಅದೇನೋ ಗೊತ್ತಿಲ್ಲ, ಕೆಲವು ಈಗ ನೀವು ಕೇಳಿದ್ರಲ್ಲ ಆ ಥರ ಮಾತಾಡ್ಬೋದು. ಐ ಡೋಂಟ್ ನೋ ರಿಯಲಿ. ನನ್ನ ಹಾಕೊಂಡು ಸಿನಿಮಾ ಮಾಡಿದ ಪ್ರೊಡ್ಯೂಸರ್ಸ್ಗಳೆಲ್ಲ ಚೆನ್ನಾಗಿದ್ದಾರೆ. ಇಟ್ಸ್ ಗುಡ್, ವೆಲ್ ಮೇಕ್ ಮನಿ ಆ್ಯಂಡ್ ಎವ್ರಿಥಿಂಗ್ ಇಸ್ ಗುಡ್. ಸಿನಿಮಾ ಜನ ನೋಡಿದ್ದಾರೆ. ಒಂದು ಸರಿ ಸಿನಿಮಾ ರಿಲೀಸ್ ಆದಾಗ ಎಲ್ಲ 100 ಥಿಯೇಟ್ರ್ ರಿಲೀಸ್ ಮಾಡಿದಾಗ 100 ಡೇಸ್ ಹೋಗುತ್ತೆ ಅಂತ. ನಾವು ಹಂಗೆ ಮಾಡಲಿಲ್ಲ. ನಾನು ಜೋಗಯ್ಯಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗೆಲ್ಲ ಡಿಸ್ಟ್ರಿಬ್ಯೂಟ್ರು ಬೈದರು ನನಗೆ. ಏನಕ್ಕೆ ಅಂತಂದರೆ, ಏಕಾಏಕಿ 300-400 ಥಿಯೇಟ್ರ್ ಹಾಕ್ಬೇಡ ಅಂತ. ನಾವು ಹೇಳಿದ್ದು ರೀಚ್ ಆಗಬೇಕು ಜನಗಳಿಗೆ ಅಷ್ಟೇ. ಇಟ್ಸ್ ಮೇಕ್ ಮನಿ. ನೀವು ಸಿನಿಮಾ ಏನಕ್ಕೆ ಮಾಡಿದ್ದೀರಾ? ಒಂದು ಉದ್ದೇಶ ಜನಕ್ಕೆ ತಲುಪಬೇಕು, ಅದರಿಂದ ಏನಾದರೂ ಒಂಚೂರು ಕಲಿಬೇಕು, ಅದರಿಂದ ನಿರ್ಮಾಪಕ ಅನ್ನದಾತ ಅವನಿಗೂ ದುಡ್ಡು ಬರಬೇಕು, ಮತ್ತು ಒಂದು ಫ್ಯಾಕ್ಟ್ರಿ ನಡೆದಂಗೆ ನಡೀತಾ ಇರ್ತದೆ, ಎಲ್ಲರಿಗೂ ಕೆಲಸ ಆಗುತ್ತೆ. ದೊಡ್ಡ ಇಷ್ಟೇ ಇಂಪಾರ್ಟೆಂಟ್ ನಾವು ಮಾಡೋದು. ಅದು ಬಿಟ್ಟರೆ ಈ ಮಿಕ್ಕಿದೆಲ್ಲ ಗಿಮಿಕು, ಅದು ಸರಕು ಪರಕು ಅವೆಲ್ಲ ಯಾರು ಏನು ಬೇಕಾದ್ರೂ ಹೆಸರುಗಳು ಕೊಟ್ಕೊಳ್ಳಿ. ಐ ಡೋಂಟ್ ವಾಂಟ್. ನನಗೆ ಐ ಡೋಂಟ್ ಕೇರ್ ಅಬೌಟ್. ಪ್ರೇಮ್ ಸರ್ ರೈಟ್. ಕೀರ್ತಿ ಪಾಟೀಲ್, ಅಂದರೆ ಸಿನಿಮಾದಲ್ಲಿ ಈಗಾಗಲೇ 7 ಸ್ಟಾರ್ಸ್ನ ರಿವೀಲ್ ಮಾಡಿದ್ದೀರಾ. 8th ವಂಡರ್ನ ತುಂಬ ಸರ್ಪ್ರೈಸ್ ಆಗಿಟ್ಟಿದ್ದೀರಾ. ಅಂದರೆ ನಾನು ಹೇಳಕ್ಕೆ ಹೊರಟಿರೋದು, ಇತ್ತೀಚೆಗಷ್ಟೇ ಸುದೀಪ್ ಸರ್ ಸುದ್ದಿಗೋಷ್ಠಿಯಲ್ಲಿ ಈ ಪ್ರಶ್ನೆ ಕೇಳಿದಾಗ, ಪ್ರೇಮ್ ಅವರು ಅಷ್ಟು ಖರ್ಚು ಮಾಡಿ ಸುದ್ದಿಗೋಷ್ಠಿ ನಡೆಸ್ತಾರೆ, ಸೊ ಕೇಡಿನಲ್ಲಿ ನಾನು ಇದೀನೋ ಇಲ್ಲೋ, ಪ್ರೇಮ್ ಅವ್ರನ್ನೇ ನೀನು ಈ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ಅದನ್ನ ಯಾವ್ದಾದ್ರು ಅದು ನಿಜನೇ ಆದರೆ ಅವ್ರನ್ನೇ ಸಾರನೇ ಕರ್ಕೊಂಡು ಕೂರಿಸ್ತೀನಿ, ಅವಾಗಲೇ ಅವ್ರು ಕೇಳೋರು ಅಂತ. ಸರ್ ಇದರ ಇಲ್ಲ, ಅದನ್ನ ಹೇಳಿದ್ರೆ ಚೆನ್ನಾಗಿರುತ್ತೆ. ಅಲ್ಲ, ಅದು ನಾನು ಅದನ್ನೇ ಹೇಳ್ತಾ ಇರೋದು. ನಾನು ಇದ್ರೆ ನಾನು ಖಂಡಿತವಾಗ್ಲೂ ಅವ್ರನ್ನೇ ಕರ್ಕೊಂಡು ಕೂರಿಸ್ತೀನಿ. ಯು ಕ್ಯಾನ್ ಕ್ಲೂ ಕೊಡ್ಬೋದಲ್ವಾ? ಏನ್ ಕ್ಲೂ ಕೊಡ್ತೀಯಪ್ಪ? ಇದ್ರೆ ನಾನು ಹೇಳ್ದಲ್ಲ, ಇದ್ರೆ ಕೂರಿಸ್ತೀನಿ ಖಂಡಿತ ಆಗ್ಲಿ. ಸರ್ ಜುಲೈ 17th ಶೂಟಿಂಗ್ ಮಾಡ್ತಾ ಇದ್ದಾರಲ್ಲ ಸರ್ ಸುದೀಪ್ ಜೊತೆ. ರಿಲೀಸ್ ನಾವೆಲ್ಲ ಕಷ್ಟಪಟ್ಟು ಆಡಿಟ್ಗೆ ಬಂದ್ಬಿಡ್ತೀವಿ. ಅಲ್ಲ, ಎಷ್ಟು ಇನ್ಫಾರ್ಮೇಶನ್ಸ್. ಐ ಥಿಂಕ್ ಎಲ್ಲರೂ ಶಾರದಾ ಮ್ಯಾಮ್ನೇ ಪ್ರಶ್ನೆ ಕೇಳಬೇಕು, ಎಷ್ಟು ಇನ್ಫಾರ್ಮೇಶನ್ಸ್ ಇಟ್ಕೊಂಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ.